ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಗೊತ್ತಿರೋ ಹಾಗೆ ದರ್ಶನ್ ಅವರು ಹಾಗೆ ಪವಿತ್ರ ಗೌಡ ಅವರು ಅರೆಸ್ಟ್ ಆಗಿದ್ದಾರೆ. ಸೊ ಯಾಕೆ ಏನು ಅಂತ ಆಲ್ರೆಡಿ ಎಲ್ಲರಿಗೂ ಗೊತ್ತಾಗಿದೆ, ಇಡೀ ಕರ್ನಾಟಕ ಜನತೆಗೆ ಗೊತ್ತಾಗಿದೆ. ಯಾಕೆ ಏನು ಅಂತ ಇನ್ನೂ ನಿಮಗೆ ಗೊತ್ತಿಲ್ಲ ಅಂತಂದರೆ ನಾನು ಲಾಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ಚೆಕ್ ಮಾಡಿ. ಅದರಲ್ಲಿ ಎಲ್ಲ ಡೀಟೇಲ್ಸ್ ನಿಮಗೆ ಸಿಗುತ್ತೆ. ಸೊ ರೇಣುಕಾಸ್ವಾಮಿ ಅನ್ನೋ ವ್ಯಕ್ತಿನ ದರ್ಶನ್ ಅವರು ಕೊಲೆ ಮಾಡಿದ್ದಾರೆ ಅಂತ ಮಾಹಿತಿ ಸಿಗ್ತಾ ಇದೆ. ಈ ಮಾಹಿತಿ ಸಿಕ್ಕಿದ್ದು ನಿನ್ನೆ ಮೊನ್ನೆ ಮಾಹಿತಿ. ಸೊ ಇವತ್ತು ಏನು ಮಾಹಿತಿ ಸಿಕ್ಕಿದೆ ಅಂತ ನಾನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್ ಮಾಡಿ. ಸೊ ರೇಣುಕಾಸ್ವಾಮಿ ಅನ್ನೋ ವ್ಯಕ್ತಿ ಪವಿತ್ರ ಗೌಡ ಅವ್ರಿಗೆ ಅಶ್ಲೀಲವಾಗಿ ಮೆಸೇಜ್ನ ಮಾಡ್ತಾ ಇರೋ ಕಾರಣದಿಂದಾಗಿ ಸೊ ಎಲ್ಲರೂ ಕೂಡ ಅಂದರೆ ದರ್ಶನ್, ಪವಿತ್ರ ಗೌಡ ಹಾಗೆ ಅವ್ರ ಸ್ನೇಹಿತರು ಎಲ್ಲರೂ ಕೂಡ ಪ್ಲ್ಯಾನ್ ಮಾಡಿ ರೇಣುಕಾಸ್ವಾಮಿನ ಕೊಲೆ ಮಾಡಿದ್ದಾರೆ ಅಂತ ಹೇಳಿ ದರ್ಶನ್, ಪವಿತ್ರ ಗೌಡ ಹಾಗೆ ಇನ್ನೂ 10 ಜನರನ್ನು ಅರೆಸ್ಟ್ ಮಾಡಿದ್ದಾರೆ. ಎಂಕ್ವೈರಿ ನಡೀತಾ ಇದೆ. ಕೆಲವು ತಿಂಗಳುಗಳ ಹಿಂದೆ ಪವಿತ್ರ ಗೌಡ ಅವರು ದರ್ಶನ್ ಅವ್ರ ಜೊತೆ ಇರುವಂಥ ಫೋಟೋನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೋತಾರೆ. ಅದಾದ ನಂತರ ವಿಜಯಲಕ್ಷ್ಮಿ ಅವರು ಅದಕ್ಕೆ ರಿಯಾಕ್ಟ್ ಮಾಡ್ತಾರೆ. ಅದಾದ ನಂತರ ರೇಣುಕಾಸ್ವಾಮಿ ಅವರು ದರ್ಶನ್ ಅವರ ಅಭಿಮಾನಿ ಅಂತ ತಿಳಿದು ಬರ್ತಾ ಇದೆ. ಆದ್ದರಿಂದ ಪವಿತ್ರ ಗೌಡ ಅವ್ರಿಗೆ ಕೆಟ್ಟದಾಗಿ ಮೆಸೇಜ್ನ ಮಾಡ್ತಾ ಇದ್ರು. ಹಾಗೆಯೇ ಫೆಬ್ರವರಿಯಿಂದ ಅಶ್ಲೀಲವಾದಂತಹ ಫೋಟೋನ ಕಳಿಸಿ ಮೆಸೇಜ್ನ ಮಾಡ್ತಾ ಇದ್ರು ಅಂತ ತಿಳಿಸಲಾಗಿದೆ. ಪವಿತ್ರ ಗೌಡ ಅವರು ಅಕೌಂಟ್ನ ಬ್ಲಾಕ್ ಮಾಡಿದ್ರು ಹೊಸ ಅಕೌಂಟ್ನ ಕ್ರಿಯೇಟ್ ಮಾಡಿ ಈ ವ್ಯಕ್ತಿ ಮೆಸೇಜ್ನ ಮಾಡ್ತಾ ಇದ್ರಂತೆ. ಸೊ ಅದಾದಮೇಲೆ ಪವಿತ್ರ ಗೌಡ ಅವರು ತನ್ನ ಮನೆ ಕೆಲಸದಾರರಾಗಿರೋಂತಹ ಪವನ್ಗೆ ಈ ವಿಷಯನ ತಿಳಿಸ್ತಾರೆ. ಯಾವುದೇ ಕಾರಣಕ್ಕೂ ದರ್ಶನ್ ಅವ್ರಿಗೆ ಹೇಳಬೇಡ ಈ ವಿಷಯನ, ಅವರು ಏನಾದರೂ ಮಾಡಿಬಿಡ್ತಾರೆ ಅಂತ. ಆದ್ರೂ ಕೂಡ ಪವನ್ ಅವರು ದರ್ಶನ್ ಅವ್ರಿಗೆ ತಿಳಿಸ್ತಾರೆ. ಅದಾದ ನಂತರ ಪ್ಲ್ಯಾನ್ ಸ್ಟಾರ್ಟ್ ಆಗುತ್ತೆ. ರೇಣುಕಾಸ್ವಾಮಿನ ಕಿಡ್ನ್ಯಾಪ್ ಮಾಡಬೇಕು ಅನ್ನೋ ಪ್ಲ್ಯಾನ್. ಸೊ ಚಿತ್ರದುರ್ಗದಿಂದ ರೇಣುಕಾಸ್ವಾಮಿನ ಕರ್ಕೊಂಡು ಬರ್ತಾರೆ ಬೆಂಗಳೂರಿಗೆ. ಅದಾದ ನಂತರ ದರ್ಶನ್ ಅವರ ಫ್ರೆಂಡ್ ಶೆಡ್ನಲ್ಲಿ ಅವ್ರನ್ನ ಕರ್ಕೊಬಂದು ಇರಿಸಿರ್ತಾರೆ. ಅದಾದ ಮೇಲೆ ದರ್ಶನ್ ಮತ್ತು ಪವಿತ್ರ ಗೌಡ ಅವರು ಎಂಟ್ರಿ ಕೊಡ್ತಾರಂತೆ. ಸೊ ಇದು ಇವತ್ತು ಸಿಗ್ತಾ ಇರೋಂತಹ ಮಾಹಿತಿ. ಎಂಕ್ವೈರಿ ಮಾಡಿದ ಮೇಲೆ ಇವತ್ತು ಸಿಗ್ತಾ ಇರೋಂತಹ ಮಾಹಿತಿ ಇದು. ದರ್ಶನ್ ಅವರು ಪವಿತ್ರ ಗೌಡ ಅವರು ರೇಣುಕಾಸ್ವಾಮಿನ ಶೆಡ್ಗೆ ಕರ್ಕೊಂಡು ಬಂದ ಮೇಲೆ ಎಂಟ್ರಿ ಕೊಡ್ತಾರೆ. ಅದಾದಮೇಲೆ ಪವಿತ್ರ ಗೌಡ ಅವರು ರೇಣುಕಾಸ್ವಾಮಿ ಅವ್ರಿಗೆ ಚಪ್ಪಲಿಯಲ್ಲಿ ಹೊಡಿತಾರಂತೆ. ಅದಾದ ನಂತರ ದರ್ಶನ್ ಅವರು ಕೂಡ ರೇಣುಕಾಸ್ವಾಮಿ ಮೇಲೆ ಕೈ ಮಾಡ್ತಾರಂತೆ. ದರ್ಶನ್ ಅವರು ಕೂಡ ಒಡ್ಬಿಟ್ಟು ಅದಾದಮೇಲೆ ಸ್ವಲ್ಪ ದುಡ್ಡನ್ನ ಕೊಟ್ಟು ಊಟ ಮಾಡಿಕೊಂಡು ಊರಿಗೆ ಹೋಗು, ಇನ್ನೊಂದು ಸಲ ಈ ರೀತಿ ಮಾಡಬೇಡ ಅಂತ ಹೇಳಿದ್ರಂತೆ. ಅದಾದ ನಂತರ ದರ್ಶನ್ ಅವರು ಮತ್ತು ಪವಿತ್ರ ಗೌಡ ಅವರು ಅಲ್ಲಿಂದ ಹೊರಟುಬಿಡ್ತಾರಂತೆ. ಅದಾದ ಬಳಿಕ ದರ್ಶನ್ ಅವರ ಸ್ನೇಹಿತರು ರೇಣುಕಾಸ್ವಾಮಿ ಮೇಲೆ ಹಲ್ಲೆಯನ್ನು ಮಾಡ್ತಾರಂತೆ. ಮನಸ್ಸೋ ಇಚ್ಛೆಯಾಗಿ ರೇಣುಕಾಸ್ವಾಮಿ ಮೇಲೆ ಹಲ್ಲೆಯನ್ನು ಮಾಡ್ತಾರಂತೆ. ಸೊ ಅದಾದಮೇಲೆ ಪವಿತ್ರ ಗೌಡ ಅವರು ದರ್ಶನ್ ಅವರು ಅಲ್ಲಿ ಇರಲಿಲ್ಲ. ಅವರು ಮೃತಪಟ್ಟಾಗ ಪವಿತ್ರ ಗೌಡ ಅವರು ಮತ್ತು ದರ್ಶನ್ ಅವರು ಆ ಜಾಗದಲ್ಲಿ ಇರಲಿಲ್ಲ ಅಂತ ಬೇರೆಯವರು ಇವಾಗ ಎಂಕ್ವೈರಿ ಟೈಮಲ್ಲಿ ಇವಾಗ ವಿಷಯನ ಬಾಯ್ಬಿಟ್ಟಿದ್ದಾರೆ. ಇಲ್ಲಿ ಪೊಲೀಸ್ ಅವ್ರಿಗೆ ಡೌಟ್ ಬಂದಿದೆ. ಪವಿತ್ರ ಗೌಡ ಹಾಗೆ ದರ್ಶನ್ ಅವ್ರನ್ನ ಸೇವ್ ಮಾಡೋದಕ್ಕೋಸ್ಕರ ಈ ರೀತಿ ಸುಳ್ಳು ಹೇಳ್ತಾ ಇರ್ಬೋದಾ ಅಂತ ಡೌಟ್ ಸ್ಟಾರ್ಟ್ ಆಗಿದೆ. ಹಾಗಾಗಿ ಇನ್ನೂ ಕೂಡ ಎಂಕ್ವೈರಿನ ನಡೆಸ್ತಾ ಇದ್ದಾರೆ. ಕೊಲೆಯಾದ ಜಾಗದಿಂದ ಹಾಗೇನೆ ಶೆಡ್ಡಲ್ಲಿ ಕೂಡ ಎಂಕ್ವೈರಿನ ಸ್ಟಾರ್ಟ್ ಮಾಡಿದ್ದಾರೆ. ದರ್ಶನ್ ಅವರು, ಪವಿತ್ರ ಗೌಡ ಅವರು ಎಲ್ಲರನ್ನೂ ಕರ್ಕೊಂಡೋಗಿ ಯಾವ ಸ್ಥಳದಲ್ಲಿ ಏನೇನು ಮಾಡಿದ್ರಿ, ಎಷ್ಟು ಏಟು ಹೊಡೆದ್ರಿ, ಹಾಗೆ ಕೊಲೆ ಮಾಡೋದಕ್ಕೆ ಯಾವ ವಸ್ತುನ ಬಳಸಿದ್ರಿ, ಹಾಗೆ ಮೊದಲು ಕೈ ಮಾಡಿದ್ದು ಯಾರು ರೇಣುಕಾಸ್ವಾಮಿ ಮೇಲೆ, ಇದೆಲ್ಲ ಕೂಡ ಎಂಕ್ವೈರಿ ಮಾಡ್ತಾ ಇದ್ದಾರೆ. ಸದ್ಯದಲ್ಲೇ ನಮಗೆ ಕ್ಲಾರಿಟಿಯಾಗಿ ಒಂದು ವಿಷಯ ಗೊತ್ತಾಗುತ್ತೆ. ಸೊ ಸದ್ಯಕ್ಕೆ ಸಿಕ್ಕಂಥ ಮಾಹಿತಿ ಪ್ರಕಾರ ದರ್ಶನ್ ಅವರು ಮತ್ತು ಪವಿತ್ರ ಗೌಡ ಅವರು ಕೊಲೆ ಮಾಡಬೇಕಾದ್ರೆ ಇರಲಿಲ್ಲ. ರೇಣುಕಾಸ್ವಾಮಿ ಮೇಲೆ ಒಂದಷ್ಟು ಏಟುಗಳನ್ನ ಹೊಡೆದು ಅಲ್ಲಿಂದ ಹೋಗಿದ್ದಾರೆ. ಹೋಗಬೇಕಾದ್ರೆ ದರ್ಶನ್ ಅವರು ಸ್ವಲ್ಪ ದುಡ್ಡನ್ನು ಕೊಟ್ಟು ಮತ್ತೆ ಈ ಥರ ಕೆಲಸವನ್ನು ಮಾಡಬೇಡ, ಊಟ ಮಾಡಿಕೊಂಡು ಊರಿಗೆ ಹೋಗು ಅಂತ ಹೇಳಿದಾರಂತೆ. ಸೊ ಫೈನಲ್ ಆಗಿ ಇಲ್ಲಿ ನಮಗೆ ಇವಾಗ ಗೊತ್ತಾಗ್ತಾ ಇರೋದು ದರ್ಶನ್ ಅವರು ಕೊಲೆ ಮಾಡಿಲ್ಲ ಅಂತ. ಇದು ಸದ್ಯಕ್ಕೆ ಸಿಗ್ತಾ ಇರೋಂತಹ ಮಾಹಿತಿ, ಇದಿನ್ನೂ ಖಚಿತವಾಗಿಲ್ಲ. ಸೊ ದರ್ಶನ್ ಅವ್ರ ಜೊತೆಯಲ್ಲಿ ಸೇರಿಕೊಂಡು ಕೊಲೆ ಮಾಡಿದಂತಹ ವ್ಯಕ್ತಿಗಳು ಕೊಡ್ತಾ ಇರೋಂಥ ಇದು ನ್ಯೂಸ್. ಸೊ ಕಾದು ನೋಡೋಣ ಯಾರ್ದು ತಪ್ಪು ಯಾರ್ದು ಸರಿ ಅಂತ. ಒಟ್ಟಿನಲ್ಲಿ ನ್ಯಾಯ ಸಿಗಬೇಕು ಅಷ್ಟೇ. ಯಾರೇ ಆಗಿರಲಿ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲೇಬೇಕು. ದರ್ಶನ್ ಅವರು ಹೇಳ್ತಿದ್ದಾರಂತೆ ನಾನು ಕೊಲೆ ಮಾಡಿಲ್ಲ ಅಂತ. ಪವಿತ್ರ ಗೌಡವರು ಕೂಡ ನಾನು ಈ ರೀತಿ ಮಾಡಬಾರ್ದಾಗಿತ್ತು, ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಬೇಕಾಗಿತ್ತು ಅಂತ ಅಳ್ತಾ ಇದ್ದಾರಂತೆ. ಸೊ ದರ್ಶನ್ ಅವರು ಕೂಡ ನಾನು ಕೊಲೆ ಮಾಡಿಲ್ಲ ಅಂತಲೇ ಹೇಳ್ತಾ ಬಂದಿದ್ದಾರಂತೆ. ಸೊ ಕಾದು ನೋಡೋಣ ಎಂಕ್ವೈರಿ ಯಾವಾಗ ಮುಗಿಯುತ್ತೆ, ಯಾರು ಕೊಲೆ ಮಾಡಿದ್ದಾರೆ, ಯಾರ್ದು ತಪ್ಪು, ಯಾರಿಗೆ ಏನು ಶಿಕ್ಷೆ ಆಗುತ್ತೆ, ಕಾನೂನು ಏನು ಶಿಕ್ಷೆ ಕೊಡುತ್ತೆ ಅಂತ ಕಾದು ನೋಡಬೇಕಾಗಿದೆ. ಸೊ ಒಟ್ಟಾರೆ ಹೇಳೋದಾದರೆ ಇದೊಂದು ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು. ಒಬ್ಬರು ಹೀರೋ ಆಗಿ ಒಬ್ಬರು ಬೇರೆ ಜನಕ್ಕೆ ಇನ್ಸ್ಪೈರ್ ಆಗಬೇಕೇ ಹೊರತು ಈ ರೀತಿ ಕೆಲಸವನ್ನು ಮಾಡಬಾರ್ದಾಗಿತ್ತು. ಸೊ ಅವರೇ ತಿಳಿದು ಬುದ್ಧಿನ ಹೇಳ್ಬೋದಿತ್ತು ಪವಿತ್ರ ಗೌಡ ಅವ್ರಿಗೆ. ಬಟ್ ಇವರು ಕಸಿ ವಾರ್ನ್ ಮಾಡೋದು ಅಷ್ಟು ಸರಿ ಇಲ್ಲ ಅಂತ ಅನಿಸುತ್ತೆ. ಅಥವಾ ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೆ ವಿಷಯನ ತಿಳಿಸ್ಬೋದಿತ್ತು, ಅಥವಾ
ಆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಖುದ್ದಾಗಿ ದರ್ಶನ್ ಅವರೇ ಅವ್ರ ಜೊತೆ ಹೋಗಿ ಕಂಪ್ಲೇಂಟ್ನ ಕೊಡ್ಬೋದಾಗಿತ್ತು ಅಂತ ಅನಿಸುತ್ತೆ. ಸೊ ಆ ಸಮಯದಲ್ಲಿ ಈ ಥರ ತಪ್ಪನ್ನ ಮಾಡದೇ ಹೋಗಿದ್ದಿದ್ರೆ ಇವತ್ತು ಒಂದು ಕೊಲೆ ಆಗ್ತಿರಲಿಲ್ಲ. ಹಾಗೆ ಒಬ್ಬರು ದೊಡ್ಡ ನಟರಾಗಿರುವಂತಹ ದರ್ಶನ್ ಅವರು ಕೂಡ ಇವತ್ತು ಎಲ್ಲ ಅಭಿಮಾನಿಗಳ ಕಣ್ಣಲ್ಲಿ ಒಬ್ಬ ತಪ್ಪಿತಸ್ಥನಾಗಿ ಕಾಣಿಸ್ತಾ ಇರಲಿಲ್ಲ ಅಂತ ಅನಿಸುತ್ತೆ. ಸೊ ಏನೇ ಮಾಡಬೇಕಾದ್ರೂ ಯೋಚನೆ ಮಾಡಬೇಕು. ಒಬ್ಬ ವ್ಯಕ್ತಿನ ಕೊಲೆ ಮಾಡೋದು ಅಂದರೆ ಅಷ್ಟು ಸುಲಭವಾದ ಮಾತಲ್ಲ. ಅವ್ರಿಗೂ ಕೂಡ ಫ್ಯಾಮಿಲಿ ಇರುತ್ತೆ, ಅಪ್ಪ ಅಮ್ಮ ಇರ್ತಾರೆ, ಹೆಂಡ್ತಿ ಇದ್ದಾರೆ, ಪ್ರೆಗ್ನೆಂಟ್ ಹೆಂಡ್ತಿ. ಸೊ ಆತ ನನ್ನ ಹೆಂಡ್ತಿ ಪ್ರೆಗ್ನೆಂಟ್ ಅಂತ ಹೇಳಿದ್ರೂ ಕೂಡ ಇವರು ಹೊಡೆಯೋದನ್ನು ಬಿಟ್ಟಿಲ್ವಂತೆ. ಸೊ ಇದೆಲ್ಲ ನೆನೆಸ್ಕೊಂಡ್ರೆ ನಿಜವಾಗ್ಲೂ ಇದು ನಡೆದಿದೆಯಾ ಘಟನೆ ಅಂತ ಅನಿಸುತ್ತೆ. ಒಂದು ಮೂವಿ ಸ್ಟೋರಿ ಥರನೇ ಎಲ್ಲ ನಮಗೆ ಸಿಗ್ತಾ ಇದೆ ಮಾಹಿತಿ. ಸೊ ಯಾವ ರೀತಿ ಪ್ಲ್ಯಾನ್ ಮಾಡಿದ್ದಾರೆ ಅಂತಂದರೆ ನಿಜವಾಗ್ಲೂ ಒಂದು ಮೂವಿನೇ ನೋಡ್ದಂಗೆ ಅನಿಸುತ್ತೆ ಈ ಸ್ಟೋರಿನ ಕೇಳ್ತಾ ಇದ್ದರೆ. ಸೊ ಕಿಡ್ನಾಪ್ ಮಾಡೋದಾಗಿರ್ಬೋದು ಚಿತ್ರದುರ್ಗದಿಂದ, ಆಮೇಲೆ ಬ್ಯಾಂಗ್ಳೂರಿಗೆ ಕರ್ಕೊಬರೋದು, ಶೆಡ್ಡಲ್ಲಿ ಕೂಡಾಕೋದು, ಅವನಿಗೆ ಹೊಡಿಯೋದು, ಕೊಲೆ ಮಾಡಿ ಎಲ್ಲೋ ಒಂದು ಬಾಡಿನ ಎಸೆಯೋದು, ಇದೆಲ್ಲ ಒಂದು ಮೂವಿ ಸ್ಟೋರಿ ಥರನೇ ಅನಿಸುತ್ತೆ. ಸೊ ಫೈನಲಿ ಏನೇ ಆಗಲಿ ರೇಣುಕಾಸ್ವಾಮಿ ಅವ್ರಿಗೆ ನ್ಯಾಯ ಸಿಗಬೇಕು, ಕೊಲೆ ಮಾಡಿರೋರಿಗೆ ಶಿಕ್ಷೆ ಆಗಲೇಬೇಕು. ಸೊ ನಿಮ್ಗೇನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.